ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಬೈಲ್ ರೀಡಿಂಗ್ ಇದೆ. ಇದು 18ನೇ ತಾರೀಕು ಚಂದ್ರಗ್ರಹಣದಿಂದ ಅಕ್ಟೋಬರ್ 2ನೇ ತಾರೀಕು ಸೂರ್ಯಗ್ರಹಣದ ತನಕ 15 ದಿವಸದ ಎನರ್ಜಿ. ಇದರ ಟೈಮ್ ಸ್ಟ್ಯಾಂಪ್ ಅಂದ್ರೆ 2 to 6 ಮಂತ್ ಇರ್ತದೆ. ಅಂದರೆ ಈ ಎನರ್ಜಿ 15 ದಿವಸದಲ್ಲಿ ತುಂಬ ಇದಾಗಿರ್ತದೆ. ಅಥವಾ ನೀವು ಯಾವಾಗ ನೋಡಿರ್ತೀರಾ ಆವಾಗಿಂದ ಈ 15 ಇದರ ಎನರ್ಜಿ ನಿಮಗೆ ಎಫೆಕ್ಟ್ ಆಗಿರ್ತದೆ. 2 to 6 ಮಂತ್ ಇದ್ರದ್ದು, ಅಂದರೆ ಇದರ ಎನರ್ಜಿ ನಿಮ್ಗೆ ಬಂದು ಅದರ ಪರಿಣಾಮ ಆಗಬೇಕಿದ್ರೆ. ಇದು ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಪೈಲ್ ನಂಬರ್ 1. ಟಾರ್ಟೈಸ್. ಇದು ಪೈಲ್ ನಂಬರ್ 2. ಇದು ಪೈಲ್ ನಂಬರ್ 3. ಗ್ರಹಣದ ಸಮಯದಲ್ಲಿ ಮಂತ್ರೋಚ್ಚಾರಣೆಯಿಂದ ತುಂಬ ಲಾಭ ಇರ್ತದೆ. ಸೊ ಇದು ಚಂದ್ರಗ್ರಹಣದಿಂದ ಸೂರ್ಯಗ್ರಹಣ ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 2ರ ತನಕ. ಅಥವಾ ನೀವು ಯಾವಾಗ ನೋಡಿರ್ತೀರ ಆವಾಗ ಇದರ ಎನರ್ಜಿ ನಿಮಗೆ ರಿಸನೇಟ್ ಆಗಿರುತ್ತದೆ. ಫೈಲ್ ಸೆಲೆಕ್ಟ್ ಮಾಡಿ ಫಸ್ಟ್ ಕಾರ್ಡ್ ತೆಗಿತಿದ್ದೇನೆ. ಇದು ಸ್ಮಾಲ್ ರೀಡಿಂಗ್. ನಿಮಗೆ ಫಸ್ಟ್ ಯೂನಿವರ್ಸ್ ಕಡೆಯಿಂದ ಒಂದು ಮೆಸೇಜ್ ಏನು ಹೇಳ್ತಿದ್ದಾರೆ ಅಂತೇಳಿ ನೋಡುವ. ಎಲ್ರಿಗೊಂದು ಮೆಸೇಜ್. ಫಾರ್ಗಿವ್ನೆಸ್, ಎಲ್ಲವನ್ನು ಲೆಟ್ ಗೋ ಮಾಡಿ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಇದು ಟೋಟಲ್ ಮೆಸೇಜ್. ಎಲ್ಲರನ್ನು ಕ್ಷಮಿಸಬೇಕು ನೀವು, ಅಂದರೆ ಈ ಹಿಂದೆ ಆದ ನೋವನ್ನೆಲ್ಲ ಮರಿಬೇಕು, ಲೆಟ್ ಗೋ ಮಾಡಬೇಕು, ಮುಂದೆ ಸಾಗಿ ಅಂತ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ನಿಮಗೆ ಟೋಟಲ್ ಆಗಿ. ಒನ್ ಟೂ 3. ಇದು ಜನರಲ್ ರೀಡಿಂಗ್ ಎಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರಿಯ ಆಮೆ ಅಥವಾ ಟಾರ್ಟೈಸ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಚಂದ್ರಗ್ರಹಣದಿಂದ ಗ್ರಹಣದ ಟೈಮಲ್ಲಿ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತೇಳಿ ನೋಡುವ. ಜನರಲ್ ರೀಡಿಂಗ್. ಪರ್ಫೆಕ್ಟ್ ಟೈಮಿಂಗ್. ವಾವ್, ಸೂಪರ್. ನೋಡ್ತಿರ್ಬೋದು ಪರ್ಫೆಕ್ಟ್ ಟೈಮಿಂಗ್. ಅಂದರೆ ಇಲ್ಲಿ ಕೆಲವೊಮ್ಮೆ ನಾವು ತುಂಬ ಟೈಮ್ ಬರಲಿ ಅಂತ ಕಾಯ್ತಾ ಇರ್ತಿರ್ತೇವೆ. ಅಥವಾ ಇದೊಮ್ಮೆ ತುಂಬ ವರ್ಷಗಳಿಂದ ನೀವು ಕಾಯ್ತಾ ಇದ್ದಿರ್ಬೋದು ಈ ಟೈಮ್ ಬರಲಿ ಅಂಥೇಳಿ. ಅಥವಾ ಈಗ ನಾನು ಈ ಕೆಲಸ ಮಾಡಬೇಕಾ ಬೇಡವಾ, ಮುಂದೆ ಮಾಡಬೇಕಾ ಅಥವಾ ಇನ್ನು ಸ್ವಲ್ಪ ಟೈಮ್ ಕಾಯಬೇಕಾ ಅಂತ ನೀವು ಪ್ರಶ್ನೆ ಕೇಳ್ತಿರ್ಬೋದು. ಈಗ ನಿಮಗೆ ಪರ್ಫೆಕ್ಟ್ ಟೈಮಿಂಗ್ ಬಂದಿದೆ ಅಂತ ಹೇಳ್ತಿದ್ದಾರೆ ಇದು ಯೂನಿವರ್ಸ್. ನೀವೀಗ ಹೊಸದೇನಾದರೂ ಸ್ಟಾರ್ಟ್ ಮಾಡೋದಿರ್ಬೋದು, ಅಥವಾ ಏನೇ ಒಂದು ಹೊಸ ಪ್ರಾಜೆಕ್ಟ್ ಮಾಡೋದಿರ್ಬೋದು, ಅಥವಾ ಯಾವುದೇ ಒಂದು ಹೊಸ ಕೆಲಸಕ್ಕೆ ಪರ್ಫೆಕ್ಟ್ ಟೈಮಿಂಗ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ನೈಟ್ ಆಫ್ ಸೋರ್ಸ್, ಪ್ರಿನ್ಸೆಸ್ ಆಫ್ ಇಲ್ಲಿ ಒಂದು ಎನರ್ಜಿ ಹೇಗಿದೆ ಅಂತ ಹೇಳಿದರೆ, ಇಲ್ಲಿ ಒಬ್ಬರು ಏನೋ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ತಿದ್ದಾರೆ. ಅಂದರೆ ಇದು ಬಿಸ್ನೆಸ್ ಇರ್ಬೋದು, ನಿಮ್ಮದು ಬಿಸ್ನೆಸ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ಇರ್ಬೋದು. ಇದು ಲವ್ ಪಾರ್ಟ್ನರ್ಶಿಪ್ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರ್ಬೋದು. ಹೊಸದೇನೋ ಸ್ಟಾರ್ಟ್ ಮಾಡಬೇಕು, ಒಂದು ಸ್ಟ್ರಾಂಗ್ ಫೌಂಡೇಶನ್ ಮಾಡಬೇಕು ಅಂತೇಳಿ ನೀವು ಹೊರಟಿದ್ದೀರಿ. ಅಂದರೆ ಇಷ್ಟು ತನಕ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಿ, ಈಗ ಹೊರಟಿದ್ದೀರಿ. ಅಂದರೆ ಇದು ಕೆಲವರಿಗೆ ನಿಮಗೆ ಮ್ಯಾರೇಜ್ ಅಥವಾ 7 ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ ಒಂದು ಕಮಿಟ್ಮೆಂಟ್ ಬರ್ತಾ ಇದೆ. ಒಂದು
ಮ್ಯಾರೇಜ್ ಆಗ್ಬೋದು, ಇವರು ವಾಪಸ್ ಬರ್ತಿದ್ದಾರೆ, ಒಬ್ಬರು ವಾಪಸ್ ಬರ್ತಿದ್ದಾರೆ, ಇನ್ನು ವಾಪಸ್ ಬಂದು ನಿಮಗೆ ಆಫರ್ ಕೊಡ್ತಿದ್ದಾರೆ. ಇದು ಒಂದು ಮ್ಯಾರೇಜ್ ಆಗ್ಬೋದು, ಎಲ್ರಿಗಲ್ಲ ಕೆಲವರಿಗೆ ಇದೊಂಥರ ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಮ್ಯಾರೇಜ್. ಇನ್ನು ಕೆಲವರು ನೀವು ಬೇರೆಯವರಿಗೆ ಆಫರ್ ಮಾಡ್ಬೋದು ಮ್ಯಾರೇಜಿಗೆ. ಇನ್ನು ಕೆಲವರ ಎನರ್ಜಿ ಹೇಗಿದೆ ಅಂತ ಹೇಳಿದರೆ, ಇಲ್ಲಿ ನೀವೇನಾದರೂ ಕಲಿಬೇಕು ಅಥವಾ ಬೇರೆಯವರಿಗೆ ಏನಾದರೂ ಕೊಡಬೇಕು, ಟೀಚಿಂಗ್ ಮಾಡಬೇಕು, ಅಥವಾ ಏನೋ ಒಂದು ನೀವು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ಬೋದು. ಏನೋ ಒಂದು ಯಾವುದಾದ್ರು ಹೊಸದೇನೋ ಸ್ಟಾರ್ಟ್ ಮಾಡಬೇಕು, ಇದು ಯೂಟ್ಯೂಬ್ ಇರ್ಬೋದು, ಏನಾದರೂ ಇರ್ಬೋದು ನಿಮ್ಮದು. ಅಥವಾ ನೀವು ಟೀಚಿಂಗ್ ಮಾಡಬೇಕು, ನಿಮ್ಮ ಸ್ಪಿರಿಚುವಲ್ ಜರ್ನಿಯನ್ನು ಕಂಟಿನ್ಯೂ ಮಾಡಬೇಕು ಅಂಥೇಳಿ. ಇನ್ನು ಮುಂದೆ ಅದು ಫಾಸ್ಟಾಗಿ ಹೋಗ್ತದೆ, ಆ ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೀವು ಆ ಫೀಲ್ಡಲ್ಲಿ ಒಂದು ಕ್ವೀನ್ ಆಗ್ತಿದ್ದೀರಿ, ಒಂದು ಹೊಸ ಫೈರಿ ಫ್ಯಾಷನ್ ನಿಮಗೆ ಬರ್ತದೆ. ಫೈಲ್ ನಂಬರ್ 1, ಒಂದು ಪರ್ಫೆಕ್ಟ್ ಟೈಮಿಂಗ್ ನಿಮಗೆ ಬರ್ತಾ ಇದೆ. ಪ್ರಿನ್ಸೆಸ್ ಟೆಂಪರೆನ್ಸ್. ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ, ನೀವು ಇಷ್ಟ ತನಕ ತುಂಬ ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಅಥವಾ ನಿಮಗೆ ಕ್ಲಾರಿಟಿ ಇದ್ದಿರಲಿಕ್ಕಿಲ್ಲ, ಅಂದರೆ ಒಂಥರ ಮೋಡ ಮಸ್ಕಿದಾಗೆ ಬ್ಯಾಲೆನ್ಸ್ ಇದ್ದಿಲ್ಲದೆ ಇದ್ದಿರ್ಬೋದು, ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು ಅಂಥೇಳಿ. ಇನ್ನು ಮುಂದೆ ನಿಮಗೊಂದು ದಿಕ್ಕು ಸಿಗ್ತದೆ. ಅಂದರೆ ನೀವು ಮೂವ್ ಆಗ್ತಿದ್ದೀರಾ, ಸ್ಟಕ್ ಎನರ್ಜಿಯಿಂದ ನೀವು ಮೂವ್ ಆಗ್ತಿದ್ದೀರಿ. ಇಲ್ಲಿ ಮೂಮೆಂಟ್ ಇದೆ ನಿಮ್ಮದು. ಇದು ನಿಮ್ಮದು, ನೀವು ಫಿಸಿಕಲಿ ಮೂವ್ ಆಗ್ಬೋದು, ಅಥವಾ ನಿಮ್ಮ ಅಂದರೆ ನೀವೇನು ಯೋಚನೆ ಮಾಡ್ತಿದ್ದೀರಾ, ನೆಗೆಟಿವ್ ಥಿಂಕಿಂಗ್ ದೂರ ಆಗ್ಬೋದು, ಅಥವಾ ಸ್ಟಕ್ ಎನರ್ಜಿಯಿಂದ ಹೊರಗೆ ಬಂದು ನಿಮ್ಮದು ಎನರ್ಜಿ ಚೇಂಜ್ ಆಗ್ಬೋದು. ಇದು ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರಿಗೆ ನೀವು ತುಂಬ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದೀರಾ, ಅಥವಾ ಯಾರಿಗೋ ಕಾಯ್ತಾ ಇದ್ದಿರ್ಬೋದು, ಯಾರೋ ಬರ್ತಾರೆ, ನನಗೇನೋ ಆಫರ್ ಮಾಡ್ತಾರೆ, ಆ ಥರ ನನಗೇನೋ ಸಹಾಯ ಮಾಡ್ತಾರೆ, ನನ್ನ ಈ ಎನರ್ಜಿಯಿಂದ ತೆಗಿತಾರೆ ಅಂತೇಳಿ ನೀವು ಕಾಯ್ತಾ ಇದ್ದಿರ್ಬೋದು. ಆ ಕಾಯುವಿಕೆ ನಿಮ್ಮದು ಎಂಡ್ ಆಗ್ತದೆ ಅಂತ ಹೇಳ್ತಾರೆ. ಒಂದು ಮೇಜರ್ ಎಂಡ್ ಆಗ್ತದೆ ನಿಮ್ಮ ಜೀವನದಲ್ಲಿ. ನೀವು ಯಾರಿಗೋಸ್ಕರನೂ ಕಾಯ್ತಿದ್ದೀರಾ, ಅದು ನಿಮ್ಮ ಜೀವನದಲ್ಲಿ ಅಂದರೆ ಆ ಕಾಯುವಿಕೆ ಒಂದು ಎಂಡ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಇದು ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ. ನೆಕ್ಸ್ಟ್ ಮುಂದೆ ಕಾಯುವಿಕೆ ಎಂಡ್ ಆಗಿ ನಿಮ್ಮದು ಡೆಸ್ಟಿನಿ ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇಷ್ಟು ತನಕ ನೀವು ತುಂಬ ನೋವಲ್ಲಿ ಇದ್ದಿರ್ಬೋದು, ತುಂಬ ರಾತ್ರಿಯೆಲ್ಲ ಅಂದರೆ ತುಂಬ ಆ್ಯಂಗ್ಸೈಟಿ ಡಿಪ್ರೆಷನ್ ಇದ್ದಿರ್ಬೋದು, ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ನೀವು ಅಳ್ತಾ ಇದ್ದಿರ್ಬೋದು. ಆದರೆ ನಿಮ್ಮ ಜೀವನದಲ್ಲಿ ಫೈನಾನ್ಸ್ ಚೇಂಜಸ್ ಇರ್ಬೋದು, ಕೆಲವರಿಗೆ ಫೈನಾನ್ಸ್ ಚೇಂಜಸ್ ಬರ್ತಾ ಇದೆ ನಿಮ್ಮದು. ಅಂದರೆ ಹಳೆಯದೆಲ್ಲ ಎಂಡ್ ಆಗಿ ನಿಮಗೆ ಕೆಲವರಿಗೆ ಫೈನಾನ್ಸ್ ಚೇಂಜ್, ಇನ್ನು ಕೆಲವರಿಗೆ ಡೆಸ್ಟಿನಿ ಚೇಂಜ್, ನಿಮ್ಮದು ಒಂಥರ ಲಕ್ ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಮೇಜರ್ ಕಾರ್ಡ್. ಸೊ ನಿಮಗೆ ಕೆಲವರಿಗೆ ಇಲ್ಲಿ ಏನೋ ಒಂದು ಆಫರ್ ಬರ್ತಿದೆ, ಯೂನಿವರ್ಸ್ ಕಡೆಯಿಂದ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಇರ್ಬೋದು, ಒಂದು ಆಫರ್ ಬರ್ತಿದೆ. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿಗೆ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಚಂದ್ರಗ್ರಹಣದಿಂದ ಸೂರ್ಯಗ್ರಹಣ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜು ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್. ಲುಕ್ ಫಾರ್ ಎ ಸೈನ್. ಇಲ್ಲಿ ನಿಮಗೆ ಯೂನಿವರ್ಸ್ ಇಲ್ಲಿ ಸೈನ್ ತೋರಿಸ್ತಿದ್ದಾರೆ. ಅಂದರೆ ಈ ಸೈನನ್ನು ನೀವು ನೋಡಿ, ಅಂದರೆ ಕೆಲವೊಮ್ಮೆ ದೇವರು ನಮಗೆ ಡೈರೆಕ್ಟ್ ಮಾತಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ನಮಗೆ ಕೆಲವು ಸೈನ್ಸ್ ಆ್ಯಂಡ್ ಸಿಂಬಲ್ಸ್ ಮೂಲಕ ಕಾಣಿಸ್ತಿದ್ದಾರೆ. ಅಂದರೆ ನಿಮಗೆ ಕೆಲವು ಅಂದರೆ ಕಾಮನಬಿಲ್ಲು ಕಾಣಿಸ್ತಿರ್ಬೋದು, 2 ಬಟರ್ಫ್ಲೈ ಕಾಣಿಸ್ತಿರ್ಬೋದು, ಅಥವಾ ನಿಮಗೆ 11 11 10 10 111 122 369 ಅಥವಾ 143 ಅಥವಾ 222 444 ಹಾಗೆ 3 ನಂಬರ್ಸ್ ಕಾಣಿಸ್ತಿರ್ಬೋದು. ಸೊ ಆ ಸೈನ್ ಕಡೆ ನೋಡಿ ಅದನ್ನು ಡಿಕೋಡ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನೋ ಒಂದು ಯೂನಿವರ್ಸ್ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. 11 ನಂಬರ್ ತುಂಬ ಕಾಣಿಸ್ತಿರ್ಬೋದು ಕೆಲವರಿಗೆ. ಇಲ್ಲಿ 11 ಅಂತ ಹೇಳಿದರೆ ನಿಮಗೆ ಕೆಲವೊಮ್ಮೆ ನಿಮ್ಮನ್ನು ಡಿವೈನ್ ಟೆಸ್ಟಿಗೆ ತಗೊಳ್ತಾರೆ. ಇನ್ನು ಕೆಲವೊಮ್ಮೆ ಹೇಗಂತ ಹೇಳಿದರೆ ಮಿರರಿಂಗ್ ನಂಬರ್, ನಿಮ್ಮ ಟ್ವಿನ್ ಫ್ಲೇಮ್ ರಿಯೂನಿಯನ್, ನೀವೇನಾದರೂ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ರಿಯೂನಿಯನ್ ಇದ್ದಿರ್ಬೋದು, ಅಥವಾ ನೀವೇನಾದರೂ ಸ್ಪಿರಿಚುವಲ್ ಜರ್ನಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿ, ಅಂದರೆ ನೀವು ಸ್ಪಿರಿಚುವಾಲಿಟಿ ಕಡೆ ಜಾಸ್ತಿ ನೋಡ್ತೀರಿ ಅಂತ ಹೇಳಿ ಆಗ್ತದೆ. ಇದೊಂಥರ 1 ಅಂತ ಹೇಳಿದರೆ ನ್ಯೂ ಬಿಗಿನಿಂಗ್, 0 ಅಂತ ಹೇಳಿದರೆ ಇನ್ಫಿನಿಟಿ. ಇವರೇನೋ ಸೈನ್
ಇಲ್ಲಿ ಅಂದರೆ ತುಂಬ ಕೆಲವರು ಇಮೋಷ್ನಲ್ ಇದೆ. ಇಲ್ಲಿ ವಾಟರ್ ಸೈನ್ಸ್ ಇರ್ಬೋದು ನಿಮ್ಮದು, ಕೆಲವರದ್ದು, ಎಲ್ಲರದ್ದು ಅಲ್ಲ. ನೀವಿಲ್ಲಿ ಇವರು ಫ್ಯಾಮಿಲಿ ಮೆಂಬರ್, ನಿಮ್ಮ ಪಾರ್ಟ್ನರ್ ಇರ್ಬೋದು, ಅಂದರೆ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ರಿಲೇಷನ್ಶಿಪ್ ಪಾರ್ಟ್ನರ್, ನಿಮ್ಮ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಅಥವಾ ನಿಮ್ಮ ಮಕ್ಕಳಿರ್ಬೋದು. ಇವರು ಫ್ಯಾಮಿಲಿ ಮೆಂಬರ್ ಅಥವಾ ನಿಮ್ಮ ತುಂಬ ಕ್ಲೋಸ್ ಫ್ರೆಂಡ್ ಇರ್ಬೋದು, ಅಥವಾ ಇವರು ನಿಮ್ಮ ಲವ್ ರಿಲೇಷನ್ಶಿಪ್ ಇರ್ಬೋದು. ಇವರಿಗೆ ನೀವು ತುಂಬ ದಿವಸ ಇವರ ಬಗ್ಗೆ ಯೋಚನೆ ಮಾಡಿಕೊಂಡು ಓವರ್ ಥಿಂಕಿಂಗ್ ಮಾಡಿಕೊಂಡು ತುಂಬ ದಿವಸದಿಂದ ಕಾಯ್ತಾ ಇದ್ದೀರಿ. ಏನೋ ಅಂದರೆ ಇವರಿಗೇನೋ ಹೇಳಬೇಕು, ಮಾತಾಡಬೇಕು ಅಂತೇಳಿ. ಆದರೆ ನಿಮಗೆ ತುಂಬ ಕನ್ಫ್ಯೂಷನ್ ಇತ್ತು ಇವ್ರ ಬಗ್ಗೆ. ಅಂದರೆ ಈ ವ್ಯಕ್ತಿ ಬಗ್ಗೆ ನಿಮಗೆ ಕ್ಲಾರಿಟಿ ಇದ್ದಿರಲಿಲ್ಲ, ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು ಅಂಥೇಳಿ. ತುಂಬ ಅಂದರೆ ನೀವು ತುಂಬ ಪ್ರೀತಿಯಿಂದ ಅವರಿಗೆ ಮನಸ್ಸಲ್ಲಿ ನಿಮಗೆ ತುಂಬ ಪ್ರೀತಿ ಇದೆ ಈ ವ್ಯಕ್ತಿ ಬಗ್ಗೆ. ತುಂಬ ದಿವಸಗಳಿಂದ ನೀವು ಕಾಯ್ತಾ ಇದ್ದೀರಿ. ಅಂದರೆ ಇವರಿಗೇನೋ ಹೇಳಬೇಕು ಅಥವಾ ಏನೋ ಆಫರ್ ಕೊಡಬೇಕು ಅಂತ ಕಾಯ್ತಾ ಇದ್ದಿರ್ಬೋದು. ಆದರೆ ನಿಮಗೆ ಇಲ್ಲೇನೋ ಒಂದು ಸೈನ್ ಕಾಣಿಸ್ತಿರ್ಬೋದು, 888 1010 ಅಂತ ಹೇಳಿದರೆ ಒಂದು ಕರ್ಮ ಕ್ಲಿಯರ್ ಆದರೂ ಇರ್ಬೋದು, ಅಂದರೆ ಎಂಡ್ ಆಗಿರ್ಬೋದು ಅಂತೇಳಿ ಯೂನಿವರ್ಸ್ ತೋರಿಸ್ತಿದ್ದಾರೆ. 888 ಅಂದರೆ ಕರ್ಮ ಕ್ಲಿಯರ್ ಇದ್ರೂ ಇರ್ಬೋದು. ಸೊ ಇಲ್ಲಿ 8 ಕೆಲವರಿಗೆ ಕೆಲವರಲ್ಲಿ ಯಾವುದೋ ಒಂದು ನ್ಯಾಯಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಿ. ಇದು ಕೋರ್ಟ್ ಕೇಸ್ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಇಲ್ಲದೆ ನೀವು ಒದ್ದಾಡ್ತಿರ್ಬೋದು, ಅಥವಾ ನಿಮ್ಗೊಂದು ಜೀವನದಲ್ಲಿ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು. ಅಂದರೆ ಇದು ರಿಲೇಷನ್ಶಿಪ್ ಇರ್ಬೋದು, ಅಥವಾ ನಿಮ್ದು ಯಾವುದೇ ಕೋರ್ಟ್ ಮ್ಯಾಟರ್ ಇರ್ಬೋದು, ಅಥವಾ ನಿಮ್ಮದು ಯಾವುದೇ ಫೈನಾನ್ಸ್ ಮ್ಯಾಟರ್ ಇರ್ಬೋದು. ನೀವು ಇದರ ಮೇಲೆ ತುಂಬಾ ವರ್ಕ್ ಮಾಡಿದ್ದೀರಿ. ಸೊ ನಿಮಗೆ ಇಲ್ಲಿ ಯೂನಿವರ್ಸ್ ಒಂದು ಸೈನ್ ತೋರಿಸ್ತಿದ್ದಾರೆ. ಇನ್ನು ಕೆಲವರು ಯಾವುದೋ ಒಂದು ನೀವು ಸ್ಥಾನಕ್ಕೆ, ಇದೊಂದು ದೊಡ್ಡ ಸ್ಥಾನಮಾನಕ್ಕೆ ನೀವು ಕಾಯ್ತಾ ಇದ್ದಿರ್ಬೋದು. ಕಾಯ್ತಾ ಇದ್ದು ಆ ಸಮಯ ಈಗ ನಿಮಗೆ ಬರ್ತಾ ಇದ್ದಿರ್ಬೋದು. ನಿಮ್ಗೇನೋ ಸೈನ್ ತೋರಿಸ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ಕೆಲವರು ಒಬ್ಬರೇ ಇದ್ದಾರೆ. ಅಂದರೆ ನೀವು ಬೇರೆಯವರಿಗೆ ನೀವು ಟೀಚಿಂಗ್ ಮಾಡ್ತಿರ್ಬೋದು, ಬೇರೆಯವರಿಗೆ ನೀವು ದಾರಿ ತೋರಿಸ್ತಿರ್ಬೋದು. ಆದರೆ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಮನಸ್ಸಲ್ಲಿ ತುಂಬಾ ನಿಮಗೆ ನೋವುಗಳಿವೆ, ತುಂಬ ಒದ್ದಾಡ್ತಿದ್ದೀರಿ, ನೀವು ಒಬ್ಬರೇ ಇದ್ಕೊಂಡು ಒದ್ದಾಡ್ತಿದ್ದೀರಿ. ತುಂಬಾ ಅಂದರೆ ಇಮೋಷ್ನಲ್ ಅಪ್ಸೆಟ್, ನಿಮಗೆ ತುಂಬ ಮನಸ್ಸಿಗೆ ನೋವಾಗಿದೆ ಇಲ್ಲಿ ನಿಮಗೆ. ಸೊ ತುಂಬ ನೀವು ಒಬ್ಬರೇ ಇದ್ದಿರ್ಬೋದು, ಏಕಾಂಗಿಯಾಗಿ ಇದ್ದಿರ್ಬೋದು ಇಲ್ಲಿ. ಸೊ ನಿಮಗೆ ಏಂಜಲ್ಸ್ ಏನೋ ಒಂದು ನಂಬರ್ ಕಾಣಿಸ್ತಾರೆ, 322 ಕಾಣಿಸ್ತಿರ್ಬೋದು ನಿಮಗೆ ಕೆಲವರಿಗೆ. ಅಂದರೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂಥೇಳಿ. 333 ನಿಮ್ದು ಅಂದರೆ 555 ಚೇಂಜಸ್ ಅಂತೇಳಿ ಇಲ್ಲಿ ಸೈನ್ಸ್ ಇದೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ಇನ್ನು ಕೆಲವರು ಫ್ಯಾಮಿಲಿ ಮೇಂಟೈನ್ ಇರ್ಬೋದು, ಅಥವಾ ನಿಮ್ಮ ಕಮ್ಯುನಿಟಿ ಮೇಂಟೆನೆನ್ಸ್ ಇರ್ಬೋದು. ಏನೋ ಒಂದು ಗುಂಪು, ಅದನ್ನು ನೀವು ಅಂದರೆ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತೀರಿ, ತುಂಬ ಬರ್ಡನ್ ತಗೊಂಡಿರ್ಬೋದು, ಅಂದರೆ ತುಂಬ ಭಾರ ತಗೊಂಡಿರ್ಬೋದು. ಈ ಕಮ್ಯುನಿಟಿ ಇರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ಅಥವಾ ಯಾವುದೋ ಒಂದು ಫ್ಯಾಮಿಲಿ ಇರ್ಬೋದು. ಸೊ ಅದರಿಂದ ನೀವು ತುಂಬ ಭಾರ ತಗೊಂಡು ಈಗಂದರೆ ಏನು ಮಾಡೋದು ಅಂತ ಗೊತ್ತಾಗದೆ ನೀವು ಒದ್ದಾಡ್ತಿರ್ಬೋದು ತುಂಬಾ. ಅಂದರೆ ಸ್ಟಕ್ ಎನರ್ಜಿಯಲ್ಲಿ ನಿಮಗೆ ಯೂನಿವರ್ಸ್ ಒಂದು ಸೈನ್ ತೋರಿಸ್ತಿದ್ದಾರೆ ಇಲ್ಲಿ. ಇನ್ನು ಕೆಲವರು ಟ್ರಾವೆಲಿಂಗ್ ಇರ್ಬೋದು, ಫಾರಿನ್ ಟ್ರಾವೆಲ್ ಇರ್ಬೋದು, ಸೀ ಟ್ರಾವೆಲ್ ಇರ್ಬೋದು, ಅಥವಾ ನೀವೇನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಕಾಯ್ತಾ ಇದ್ದಿರ್ಬೋದು, ಏನೋ ಒಂದು ಸಾಧನೆ ಮಾಡಬೇಕು ಅಂಥೇಳಿ. ಸೊ ಮೆಡಿಟೇಷನ್ ಮಾಡ್ತಾ ಇರ್ಬೋದು. ನಿಮಗೇನಾದರೂ ಕೆಲವು ಸೈನ್ಸ್ ಕಾಣಿಸ್ತಿರ್ಬೋದು. ಈ ಸೈನ್ಸನ್ನು ನೀವು ಡಿಕೋಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮಗೆ. ಯೂನಿವರ್ಸ್ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ ಸೈನ್ಸ್ ಮುಖಾಂತರ. ಸೈನ್ಸ್ ಅಂದರೆ ನಂಬರ್ ಅಥವಾ ಸಿಂಬಲ್ಸ್ ನಿಮಗೆ, ಅಥವಾ ಫೆದರ್ ಏನಾದರೂ, ಗರಿ ಏನಾದರೂ ಕಾಣಿಸ್ತಿರ್ಬೋದು. ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಮೊಸಳೆ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಚಂದ್ರಗ್ರಹಣದಿಂದ ಸೂರ್ಯಗ್ರಹಣ ತನಕ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್, ಎಸ್ ಗೈಡೆನ್ಸ್ ಆಗಿ ತಗೊಳ್ಳಿ.
ವಾವ್, ಇಟ್ ಈಸ್ ಅಪ್ ಟು ಯು. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅಂತೇಳಿ. ಅಂದರೆ ದೇವರು ನಿಮ್ಗೆ ಎಲ್ಲ ಕೊಟ್ಟಿದ್ದಾರೆ, ಎಲ್ಲನೂ. ಆ ಲೈಫನ್ನು ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಅಂದರೆ ಇಲ್ಲಿ ನೀವು ನಿರ್ಧಾರ ತಗೊಳ್ಬೇಕು, ನೀವು ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಅಂದರೆ ನಾವು ಎಲ್ಲ ಇದ್ದು ನನ್ನ ಕಡೆ ಏನೂ ಇಲ್ಲ ಅಂತ ನಾವು ಬೇರೆಯವರನ್ನು ಕಂಪೇರ್ ಮಾಡ್ತಿರ್ಬೋದು, ಅಥವಾ ನಾವು ಸ್ಟಕ್ ಎನರ್ಜಿಯಲ್ಲಿ ಇರ್ತೀವಿ. ಆ ಸ್ಟಕ್ ಎನರ್ಜಿಯಿಂದ ನೀವು ಹೊರಗೆ ಬರಬೇಕು, ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳ್ತಾರೆ. ಎಲ್ಲ ನಿಮ್ಮ ಕೈಯಲ್ಲಿದೆ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ಅಂದರೆ ನೀವು ಮಾಸ್ಟರ್ ಸೋಲ್ಸ್ ಇರ್ಬೋದು ಕೆಲವರು. ಕೆಲವೊಮ್ಮೆ ನಮ್ಗೆ ಏನು ಮಾಡಬೇಕು ಗೊತ್ತಾಗದೆ ನಾವು ಸ್ಟಕ್ ಎನರ್ಜಿ ಒದ್ದಾಡ್ತಿರ್ತೇವೆ. ಸೊ ಅದರಿಂದ ಹೊರಗೆ ಬನ್ನಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ತುಂಬ ಬ್ಯೂಟಿಫುಲ್ ರೀಡಿಂಗ್. ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನು ಕೊಡಬೇಕು ಎಲ್ಲನೂ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ. ಅಂದರೆ ನೀವೀಗ ಯಾವ ಜರ್ನಿಯಲ್ಲಿ ಇದ್ದೀರಿ, ಏನು ಮಾಡಬೇಕು ಎಲ್ಲನೂ ನಿಮಗೆ ಅವೇರ್ನೆಸ್ ಇದೆ. ಸೊ ಅಥವಾ ನಿಮ್ಗೆ ಏನಾದರೂ ಮಾಡಬೇಕಂದ್ರೆ ಅದಕ್ಕೆ ಬೇಕಾದ ಟೂಲ್ಸು, ಅಂದರೆ ನೀವು ಎಸ್ಟ್ರಾಲಜಿ ಇರ್ಬೋದು, ಟ್ಯಾರೋಟ್ ಇರ್ಬೋದು, ಏನಾದರೂ ನೀವು ಕಲಿತಿರ್ಬೋದು, ರೇಖಿ ಇರ್ಬೋದು, ಕ್ರಿಸ್ಟಲ್ಸ್ ಇರ್ಬೋದು, ಬೇರೆ ಏನಾದರೂ ಕಲಿತಿರ್ಬೋದು. ಅಂದರೆ ನಿಮಗೆ ಮುಂದೆ ಸಾಗಬೇಕಿದ್ರೆ ಏನು ಬೇಕಾ ಟೂಲ್ಸ್ ಅದೆಲ್ಲವನ್ನು ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಳ್ಳಿ, ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಅಥವಾ ನಿಮಗೆ ನಾಲೆಜ್ ತುಂಬಾ ಇದ್ದಿರ್ಬೋದು, ಬುಕ್ಸ್ ಇರ್ಬೋದು, ನಿಮ್ಮ ಹತ್ರ ವಿಸ್ಡಮ್ ಇದ್ದಿರ್ಬೋದು. ಕೆಲವರಿಗೆ ಯೂನಿವರ್ಸ್ ಸ್ಪೆಷಲ್ ವಿಸ್ಡಮ್ ಕೊಡ್ತಾರೆ, ಥರ್ಡ್ ಐ ಆ್ಯಕ್ಟಿವೇಶನ್ ಇದ್ದಿರ್ಬೋದು. ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ಮ್ಯಾಜಿಷಿಯನ್. ಇಲ್ಲಿ ನಿಮಗೆ ಕೆಲವರು ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ತುಂಬ ನಂಬಿಕೆ ದ್ರೋಹ ಮಾಡಿದ್ದಾರೆ. ಅಂದರೆ ಬ್ಯಾಕ್ ಸ್ಟ್ಯಾಬಿಂಗ್ ಏನು ಹೇಳ್ತಾರಲ್ಲ, ಹಿಂದಿಂದ ಮೋಸ ಮಾಡಿರ್ಬೋದು. ಈಗ ನೀವು ಅಂದರೆ ಹೀಲ್ ಆಗ್ತಿದ್ದೀರಾ, ತುಂಬ ಅದರ ಬಗ್ಗೆ ನೀವೀಗ ಅಂದರೆ ಯೋಚನೆ ಮಾಡ್ತಾ ಒಬ್ಬರೇ ಇದ್ದಿರ್ಬೋದು, ಅದೇ ನಿಮ್ಮ ಮನಸ್ಸಲ್ಲಿ ಇದ್ದಿರ್ಬೋದು, ಹೀಲ್ ಆಗ್ತಿದ್ದೀರಿ. ಸೊ ನೀವೊಂಥರ ಮ್ಯಾಜಿಷಿಯನ್ ರೋಲಿಗೆ ಬರುವರಿದ್ದೀರಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಅದೇ ಹೇಳಿದಲ್ಲ, ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ನಿಮ್ಮ ಹತ್ರ ಫೈನಾನ್ಸ್ ಇದೆ, ನಿಮ್ಮ ಹತ್ರ ಒಳ್ಳೆ ಥಿಂಕಿಂಗ್ ಪವರ್ ಇದೆ, ನಿಮಗೆ ಮೇಲಿಂದ ಯೂನಿವರ್ಸ್ ಕಡೆಯಿಂದ ಸ್ಪಿರಿಚುವಲ್ ಸಪೋರ್ಟ್ ಇದೆ. ಪ್ಲಸ್ ನೀವು ತುಂಬ ಇಮೋಷ್ನಲ್ ಫುಲ್ಫಿಲ್ಡ್ ಪರ್ಸನ್. ಅಂದರೆ ನಿಮ್ಮ ಇಮೋಷ್ನಲ್ ಹೇಗೆ ಕಂಟ್ರೋಲ್ ಇಡಬೇಕು, ಹೀಲಿಂಗ್ ಹೇಗೆ ತಗೊಳ್ಬೇಕು, ಅಥವಾ ಜನಗಳ ನಡುವೆ ಹೇಗೆ ಕಮ್ಯುನಿಕೇಷನ್ ಮಾಡಬೇಕು ಎಲ್ಲನೂ ನಿಮಗೆ ಗೊತ್ತಿದೆ. ಸೊ ಏನೋ ಒಂದು ಆದ ಮನಸ್ಸಿನ ನೋವಿನಿಂದಾಗಿ ನೀವು ಈಗ ನಿಧಾನವಾಗಿ ಚೇತರಿಸಿಕೊಳ್ತಿದ್ದೀರಿ. ಸೊ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನೀವು ಮಾಸ್ಟರ್, ನಿಮ್ಮ ಲೈಫಿನ ಮಾಸ್ಟರ್ ನೀವೇ ಅಂತ ಹೇಳ್ತಿದ್ದಾರೆ. ವಾವ್, ವೆಲ್ತ್, ಎಸ್ ಆಫ್ ಪೆಂಟಿಕಲ್ಸ್. ತುಂಬ ಲಕ್ಕಿ ಪರ್ಸನ್. ಮೇಜರ್ ಚೇಂಜಸ್ ಇದೆ ನಿಮ್ಮ ಜೀವನದಲ್ಲಿ, ನಿಮ್ಮದೊಂದು ಡೆಸ್ಟಿನಿ ಚೇಂಜ್ ಆಗೋದಿದೆ ಅಂತ ಹೇಳ್ತಿದ್ದಾರೆ. ನಿಮಗೆ ವೆಲ್ತ್, 10 ಆಫ್ ಪೆಂಟಿಕಲ್ಸ್. ಇಲ್ಲಿ ಒಂಥರ ಮೇಜರ್ ಲೈಫ್ ಚೇಂಜ್ ನಿಮ್ಮ ಜೀವನದಲ್ಲಿ, ಒಂದು ರಿಲೇಷನ್ಶಿಪ್, ಫೈನಾನ್ಸ್, ಒಂದು ಹೊಸ ಬಿಗಿನಿಂಗ್ ಆಗೋದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಇದೊಂಥರ ಮೇಜರ್ ಚೇಂಜ್. ಪ್ಲಸ್ ನಿಮಗೆ ಒಂದು ಕೆಲವರಿಗೆ ಮ್ಯಾರೇಜಿಗೆ ಕಾಯ್ತಿರ್ಬೋದು, ನೀವು ಯಾರ ಜೊತೆ ಪರ್ಸನ್ ಜೊತೆ ಒಂದು ಹೊಸ ಬಿಗಿನಿಂಗ್ ಮಾಡ್ಬೋದು ಮ್ಯಾರೇಜ್ ಆಗಿ. ಅಥವಾ ನಿಮಗೆ ಮ್ಯಾರೇಜ್ ಪ್ಲಸ್ ಫೈನಾನ್ಸ್ ಎರಡೂ ನಿಮ್ದು ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಡಿಸಿಷನ್ ನೀವು ತಗೊಳ್ಬೇಕು, ಆ್ಯಕ್ಷನ್ ನೀವು ತಗೊಳ್ಬೇಕು. ಇಟ್ ಈಸ್ ಅಪ್ ಟು ಯು. ಇಲ್ಲಿ ಅಂದರೆ ಕೆಲವೊಮ್ಮೆ ಇಲ್ಲಿ ಕೆಲವರು ಹೇಗಂತ ಹೇಳಿದರೆ, ನೀವು ಕಳೆದು ಹೋದರ ಬಗ್ಗೆ ಅಥವಾ ನಿಮ್ಮನ್ನು ಯಾರಾದರೂ ಬಿಟ್ಟು ಹೋಗಿರ್ಬೋದು, ಇವರು ನಿಮ್ಮ ಎಕ್ಸ್ ಇರ್ಬೋದು ಅಥವಾ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು. ಸೊ ಅವರನ್ನು ನೀವು ಈಗ ಹುಡುಕ್ತಾ ಇರ್ಬೋದು, ಅಥವಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿರ್ಬೋದು, ಕಳೆದು ಹೋದದ್ರ ಬಗ್ಗೆ ನೀವು ನೋಡ್ತಾ ಇದ್ದಿರ್ಬೋದು, ಅಥವಾ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ರೂ ಇದ್ದಿರ್ಬೋದು ಕೆಲವರು. ಸೊ ಇಲ್ಲಿ ನಿಮ್ಮದು ಲೈಫ್ ಒಂಥರ ಬ್ಯಾಲೆನ್ಸ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಇಷ್ಟು ತನಕ ಏನು ನಿಮ್ಮದು ಇಮೋಷ್ನಲ್ ಅಪ್ಸೆಟ್ ಇತ್ತಾ, ಅಥವಾ ಇನ್ಸ್ಟೆಬಿಲಿಟಿ, ನಿಮಗೆ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು. ಅಂದರೆ ಎಲ್ಲ ಹಣನೂ ಕಳ್ಕೊತೇನೆ, ರಿಲೇಷನ್ಶಿಪ್ ಕಳ್ಕೊತೇನೆ ಅನ್ನೋ ಹೆದರಿಕೆ ಇದ್ದಿರ್ಬೋದು. ಆ ಇನ್ಸ್ಟೆಬಿಲಿಟಿ ನಿಮ್ಮಿಂದ ದೂರ ಆಗ್ತದೆ, ನಿಮ್ಮದು ಲೈಫ್ ಒಂಥರ ಬ್ಯಾಲೆನ್ಸ್ ಬರ್ತದೆ. ನೀವು ದಾನ ಮಾಡ್ಬೋದು, ಸಂಘ ಸಂಸ್ಥೆಗಳನ್ನು ಕಟ್ಬೋದು ಇಲ್ಲಿ. ಇನ್ನು ಕೆಲವರ ಜೀವನದಲ್ಲಿ ನ್ಯಾಯ ಸಿಗ್ತದೆ ನಿಮಗೆ. ನಿಮ್ದೇನಾದ್ರು ಕೋರ್ಟ್ ಕೇಸ್ ನಡೀತಿರ್ಬೋದು, ಇದು ನಿಮ್ಮ ಪರವಾಗಿ ಆಗ್ತದೆ. ನೇಚರ್, ನೇಚರ್ ಚೇಂಜಸ್ ಇದೆ. ವಾವ್, ಎಲ್ಲ ಕಡೆ ನ್ಯೂ ಬಿಗಿನಿಂಗ್. ಏಸ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಕಪ್ಸ್, ಲವರ್ಸ್.
ಇಲ್ಲಿ ಕೆಲವರು ನಿಮ್ಮ ಪರ್ಸನ್ಗೆ ಕಾಯ್ತಾ ಇದ್ದೀರಿ, ತುಂಬ ದಿವಸಗಳಿಂದ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಗಲ್ ಇದ್ದಿರ್ಬೋದು. ಇವ್ರು ನಿಮ್ಮ ಎಕ್ಸ್ ಇರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಇರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ ಇರ್ಬೋದು. ಇವರು ವಾಪಸ್ ಬರ್ತಿದ್ದಾರೆ, ನಿಮ್ಮ ಜೊತೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತೇಳಿ ಬರ್ತಿದ್ದಾರೆ. ಇದು ಕೆಲವರದ್ದು ಇದು ಡೆಸ್ಟಿನಿ, ಅಂದರೆ ಇದು ಏನು ಹೇಳ್ತಾರೆ, ಫೇಟೆಡ್ ಮೀಟಿಂಗ್ ಅಂತ ಹೇಳ್ತಾರೆ. ಅಂದರೆ ನೀವು ಅವರು ಭೇಟಿಯಾಗಬೇಕು ಅಂತ ಹೇಳಿದ್ದು ದೇವರ ಇಚ್ಛೆ. ಸೊ ಅವ್ರು ಬಂದು ನಿಮ್ಮನ್ನು ರಿಯೂನಿಯನ್ ಆಗ್ಬೋದು, ಇಲ್ಲಿ ಮ್ಯಾರೇಜ್ ಆಗ್ಬೋದು, ಕೆಲವರಿಗೆ ಪರ್ಮನೆಂಟ್ ರಿಯೂನಿಯನ್ ಆಗ್ಬೋದು, ಇಲ್ಲೊಂದು ಹೊಸ ಬಿಗಿನಿಂಗ್ ಆಗ್ತಿದೆ, ಮ್ಯಾರೇಜ್ ಆಗ್ಬೋದು. ಇಲ್ಲಿ ಇದೆಲ್ಲ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಿದ್ದಾರೆ. ಅವ್ರು ಬಂದಾಗ ನೀವು ಹೇಗೆ ರಿಯಾಕ್ಟ್ ಆಗ್ತೀರಾ, ಅವ್ರ ಜೊತೆ ಹೇಗೆ ಬಿಹೇವ್ ಮಾಡ್ತೀರಿ, ಇದೆಲ್ಲ ನಿಮ್ಮ ಕೈಯಲ್ಲಿ ಅಂತೇಳಿ. ಅವರನ್ನು ಅಕ್ಸೆಪ್ಟ್ ಮಾಡಬೇಕಾ, ರಿಜೆಕ್ಟ್ ಮಾಡಬೇಕಾ, ಅಂದರೆ ನಿಮ್ಗೆ ಆಲ್ರೆಡಿ ಇವ್ರು ಯಾಕೆ ಬರ್ತಿದ್ದಾರೆ, ಇವ್ರು ಬರ್ತಾರಂತಲೂ ಗೊತ್ತು, ಯಾಕೆ ಬರ್ತಿದಾರಂತಲೂ ಗೊತ್ತು, ನೀವು ಹೇಗೆ ಬಿಹೇವ್ ಮಾಡಬೇಕಂತಲೂ ನಿಮಗೆ ಗೊತ್ತು. ಎಸ್ ಆರ್ ನೋ ಹೇಳಬೇಕಾ ಅಂಥೇಳಿ ನೀವೇ ಇಲ್ಲಿ ಡಿಸೈಡ್ ಮಾಡಬೇಕಾಗ್ತದೆ. ಇಲ್ಲಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ತುಂಬ ಸ್ಟ್ರಗಲ್ ಮಾಡ್ಕೊಂಡು ಬರ್ತಿದ್ದಾರೆ ಇವರು, ತುಂಬ ಚೇಂಜ್ ಆಗಿ ಬರ್ತಿದ್ದಾರೆ. ಮಾತ್ರ ನೀವು ಇವರನ್ನು ಸ್ವಲ್ಪ ಟೈಮ್ ಕೊಟ್ಟು ನೋಡೋದು ಒಳ್ಳೆಯದು ಇವರಿಗೆ, ಕೆಲವರಿಗೆ, ಎಲ್ರಿಗಲ್ಲ. ಇನ್ನು ಕೆಲವರು ಹೇಗಂತೆ, ನಿಮಗೆ ಕೆಲವರು ತುಂಬಾ ಮೋಸ ಮಾಡಿರ್ಬೋದು, ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ಅಥವಾ ನೀವು ಯಾವುದೋ ಒಂದು ರಿಲೇಷನ್ಶಿಪ್ ಇರ್ಬೋದು, ಅಥವಾ ಫೈನಾನ್ಸ್ ಇರ್ಬೋದು, ಅಥವಾ ಒಂದು ಜಾಬ್ ಇರ್ಬೋದು. ನೀವು ತುಂಬಾ ಹೋರಾಡಿದ್ದೀರಿ ಇದು ಬೇಕು ಅಂತೇಳಿ, ನೀವು ತುಂಬ ಹೋರಾಡಿ ಸುಸ್ತಾಗಿ ಇನ್ನು ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ನೀವು ವಾಪಸ್ ಬಂದಿರ್ಬೋದು. ಆದರೆ ನಿಮ್ಗೆ ಇಲ್ಲೊಂದು ಹೊಸ ಬಿಗಿನಿಂಗ್ ಇದೆ. ಈಗ ನಿಮ್ಮದು ಕ್ಯಾರಿಯರ್ಲೊಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ. ಇದೊಂಥರ ಫೈರಿ ಪ್ಯಾಷನ್, ಅಂದರೆ ಒಂಥರ ಇಷ್ಟೋ ತನಕ ನಿಮ್ಮದು ಲೈಫ್ ಅಲ್ಲೇ ಸ್ಟಕ್ಕಾಗಿ ನಿಂತಿರೋದು ಸಡನ್ ಮೂವ್ ಆಗ್ತದೆ ಅಂತ ಹೇಳ್ತಾರೆ. ನಿಮ್ಮ ಲೈಫ್ ಒಂಥರ ಮೂವ್ಮೆಂಟ್ ಪೊಸಿಷನ್ಗೆ ಬರ್ತಿದೆ ಅಂತ ಹೇಳಿ. ಸೊ ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.